ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಹೇಗಿದ್ದೀರಾ ಎಲ್ಲರೂ? ಆ ಅಲ್ಲಾಹನ ಸಲಾಮತಿ ಮತ್ತು ಬರ್ಕತ್ ನಿಮ್ಮ ಮೇಲೆ ಸದಾ ಇರಲಿ ಎಂದು ಆಶಿಸುತ್ತಾ ಇಂದಿನ ವಿಡಿಯೋವನ್ನು ಶುರು ಮಾಡೋಣ. ಇಂದಿನ ವಿಡಿಯೋದಲ್ಲಿ ನಾವು ಕೆಲವೊಂದು ಇಸ್ಲಾಮಿಕ್ ಪ್ರಶ್ನೆಗಳ ಕುರಿತು ಉತ್ತರವನ್ನು ಹುಡುಕೋಣ. ಮೊದಲನೆಯ ಪ್ರಶ್ನೆ, ಮೊಟ್ಟ ಮೊದಲ ನಬಿ ಯಾರು? ಇದರ ಉತ್ತರ ಮೊಟ್ಟ ಮೊದಲ ನಬಿ ಹಜರತ್ ಆದಮ್ ಅಲೈಹಿಸ್ಸಲಾಂ. ಎರಡನೆಯ ಪ್ರಶ್ನೆ, ಇಸ್ಲಾಮಿನ 5 ಮೂಲ ಸ್ತಂಭಗಳು ಯಾವ್ಯಾವು? ಇದರ ಉತ್ತರ ಕಲ್ಮಾ ತೊಯ್ಯಬಾ, ನಮಾಜ್, ಜಕಾತ್, ರೋಜೆ, ಹಜ್. ಮೂರನೆಯ ಪ್ರಶ್ನೆ, ಕುರಾನಿನ ಮೊದಲನೆಯ ಸೂರ ಯಾವುದು? ಇದರ ಉತ್ತರ ಸೂರತುಲ್ ಫಾತಿಹಾ. ನಾಲ್ಕನೆಯ ಪ್ರಶ್ನೆ, ಕುರಾನಿನಲ್ಲಿ ಒಟ್ಟು ಎಷ್ಟು ಸೂರೆಗಳು ಇವೆ? ಉತ್ತರ, ಕುರಾನಿನಲ್ಲಿ ಒಟ್ಟು ಸೂರೆಗಳು 114 ಇವೆ. ಪ್ರಶ್ನೆ 5, ನಬಿಯ ನಂತರ ಇಸ್ಲಾಮಿನ ಮೊದಲನೇ ಖಲೀಫಾ ಯಾರು? ಉತ್ತರ, ನಬಿಯ ನಂತರ ಇಸ್ಲಾಮಿನ ಮೊದಲನೆಯ ಖಲೀಫಾ ಹಜರತ್ ಅಬೂಬಕರ್ ಸಿದ್ದಿಕ್. ಪ್ರಶ್ನೆ 6, ಹಲಾಲ್ ಎಂದರೆ ಏನು? ಇದರ ಉತ್ತರ ಹಲಾಲ್ ಎಂದರೆ ಅಲ್ಲಾಹನು ಅನುಮತಿಯನ್ನು ಕೊಟ್ಟಿದ್ದು. ಏಳನೆಯ ಪ್ರಶ್ನೆ, ಹರಾಮ್ ಎಂದರೆ ಏನು? ಇದರ ಉತ್ತರ ಹರಾಮ್ ಎಂದರೆ ಅಲ್ಲಾಹನ ಕಡೆಯಿಂದ ನಿಷೇಧವಾದದ್ದು. ಎಂಟನೆಯ ಪ್ರಶ್ನೆ, ಖುರಾನ್ ಯಾರಿಗೆ ಮಾರ್ಗದರ್ಶನವಾಗಿದೆ? ಇದರ ಉತ್ತರ ಖುರಾನ್ ಸಂಪೂರ್ಣ ಮಾನವ ಕುಲಕ್ಕೆ ಮಾರ್ಗದರ್ಶನವಾಗಿದೆ. ಪ್ರಶ್ನೆ 9, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ತಂದೆಯ ಹೆಸರು ಏನು? ಇದರ ಉತ್ತರ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ತಂದೆಯ ಹೆಸರು ಅಬ್ದುಲ್ಲಾ. 10ನೆಯ ಪ್ರಶ್ನೆ, ನಬಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ತಾಯಿಯ ಹೆಸರು ಏನು? ಇದರ ಉತ್ತರ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ತಾಯಿಯ ಹೆಸರು ಬೀಬಿ ಆಮಿನಾ. ಇವತ್ತಿನ ಪ್ರಶ್ನೋತ್ತರಗಳು ನಿಮಗೆ ಹೇಗೆ ಎನಿಸಿದೆ ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಮತ್ತು ಇದನ್ನು ಹೆಚ್ಚು ನಿಮ್ಮ ಆತ್ಮೀಯರೊಡನೆ ಶೇರ್ ಮಾಡಿ.